ಸ್ನೇಹಿತರೆ, ನಮ್ಮ ಭಾರತದ ರಕ್ಷಣಾ ಬೆಳವಣಿಗೆಗಳ ಪ್ರತಿಯೊಂದು ಸುದ್ದಿಯೂ ನಿಮಗೆ ತಲುಪಬೇಕೆಂಬುದು ನಮ್ಮ ಉದ್ದೇಶ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ದೊಡ್ಡ ಪ್ರೋತ್ಸಾಹ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಪ್ರೋತ್ಸಾಹ ನೀಡಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಭಾರತದ 114 ರಫೇಲ್ ಡೀಲ್, ಕೊನೆಯ ಸ್ಕ್ವಾಡ್ರನ್ಗಳಲ್ಲಿ F5 ವೇರಿಯಂಟ್ ಮತ್ತು ಟಿ-ರೆಕ್ಸ್ ಇಂಜಿನ್. ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ಸ್ವಾಗತ ನಿಮಗೆ. ಇವತ್ತು ನಾವು ಮಾತನಾಡೋದು ಭಾರತದ ಅತಿ ದೊಡ್ಡ ಯುದ್ಧ ವಿಮಾನದ ಖರೀದಿಯ ಒಪ್ಪಂದದ ಬಗ್ಗೆ. ಅದೇ 114 ರಫೇಲ್ ಜೆಟ್ ಡೀಲ್. ಆದರೆ ಇಲ್ಲಿ ಕೇವಲ ಸಂಖ್ಯೆ ಮುಖ್ಯ ಅಲ್ಲ ಸ್ನೇಹಿತರೆ, ಈ ಡೀಲ್ನಲ್ಲಿ ಏನು ಬರ್ತಿದೆ ಅನ್ನೋದೇ ನಿಜವಾದ ಗೇಮ್ ಚೇಂಜರ್. ಡೀಲ್ ಏನು ಹೇಳ್ತಿದೆ ನೋಡೋಣ ಬನ್ನಿ. ಭಾರತ ಸರ್ಕಾರ ಫ್ರಾನ್ಸ್ನ ಡಸಾಲ್ಟ್ ಏವಿಯೇಷನ್ ಕಂಪನಿಯಿಂದ 114 ರಫೇಲ್ ಜೆಟ್ಗಳನ್ನು ಖರೀದಿಸೋ ಮಾತುಕತೆ ನಡೆಯುತ್ತಿದೆ. ಇದನ್ನು MRFA ಅಂದರೆ ಮಲ್ಟಿ ರೋಲ್ ಫೈಟರ್ ಏರ್ಕ್ರಾಫ್ಟ್ ಪ್ರೋಗ್ರಾಮ್ ಅಂತ ಕರೆಯುತ್ತಾರೆ. ಇದರ ಅಂದಾಜು ಬೆಲೆ ಬರೋಬ್ಬರಿ 3.25 ಲಕ್ಷ ಕೋಟಿ ರೂಪಾಯಿಗಳು. ಇದರಲ್ಲಿ ಹೆಚ್ಚಿನ ವಿಮಾನಗಳು F4 ವೇರಿಯಂಟ್ ಆಗಿರುತ್ತವೆ. ಆದರೆ ಇಲ್ಲಿ ಸ್ವಾರಸ್ಯ ಏನು ಗೊತ್ತಾ, ಕೊನೆಯ 24 ಜೆಟ್ಗಳು 2030ರ ಹೊತ್ತಿಗೆ ಅತ್ಯಾಧುನಿಕ F5 ಸ್ಟ್ಯಾಂಡರ್ಡ್ನಲ್ಲಿ ಡೆಲಿವರಿ ಆಗಬಹುದು ಅಂತ ತಾಜಾ ವರದಿಗಳು ಹೇಳ್ತಿವೆ. ಇದು ತುಂಬ ದೊಡ್ಡ ವಿಷಯ ಸ್ನೇಹಿತರೆ. ಸೂಪರ್ ರಫೇಲ್ ಅಂದರೆ ಏನು? ರಫೇಲ್ ವಿಮಾನ ಸೇವೆಗೆ ಬಂದಾಗಿನಿಂದ ಅದು ಪ್ರತಿ ಅಪ್ಗ್ರೇಡ್ನಲ್ಲೂ ಬಲವಾಗುತ್ತಾ ಬಂದಿದೆ. F1, F2, F3, F3R ಹೀಗೆ ಬೆಳೆದು ಬಂದಿದ್ದು. ಆದರೆ ಇನ್ನೂ ಬರಲಿರುವ F5 ಸ್ಟ್ಯಾಂಡರ್ಡ್, ಇದನ್ನು ಜನ ಸೂಪರ್ ರಫೇಲ್ ಅಂತಲೇ ಕರೀತಾರೆ. ಅದು ಕೇವಲ ಮಾಮೂಲಿ ಅಪ್ಗ್ರೇಡ್ ಅಲ್ಲ, ಇದೊಂದು ದೊಡ್ಡ ಜಂಪ್. ಇದನ್ನು ಡಿಸೈನ್ ಮಾಡಿರೋದು ಈಗಿನ 5ನೇ ತಲೆಮಾರಿನ ಯುದ್ಧ ವಿಮಾನದ ಸಾಮರ್ಥ್ಯ ಮತ್ತು ಮುಂದಿನ 6ನೇ ತಲೆಮಾರಿನ ತಂತ್ರಜ್ಞಾನದ ನಡುವೆ ಒಂದು ಸೇತುವೆ ಥರ ಕೆಲಸ ಮಾಡಲು. F5 ಬಂದರೆ ಏನೆಲ್ಲ ಸಿಗುತ್ತೆ ಅಂದರೆ, ಮೊದಲನೆಯದಾಗಿ ಫೈಬರ್ ಆಪ್ಟಿಕ್ ಕೇಬಲಿಂಗ್ ಅಂದರೆ ವಿಮಾನದ ಒಳಗಿನ ಸಂಪರ್ಕ ವ್ಯವಸ್ಥೆ ತುಂಬ ವೇಗ ಮತ್ತು ವಿಶ್ವಾಸಾರ್ಹವಾಗಿರುತ್ತೆ. ಎರಡನೆಯದಾಗಿ ಗ್ಯಾಲಿಯಂ ನೈಟ್ರೇಟ್ ಅಂದರೆ GAN ರೆಡಾರ್. ಈ ತಂತ್ರಜ್ಞಾನ ಶತ್ರು ವಿಮಾನಗಳನ್ನು ಇನ್ನೂ ದೂರದಿಂದಲೇ ಮತ್ತು ಹೆಚ್ಚು ನಿಖರವಾಗಿ ಟ್ರ್ಯಾಕ್ ಮಾಡಬಲ್ಲದು. ಮೂರನೆಯದಾಗಿ ಮತ್ತು ತುಂಬ ಮಹತ್ವದ ಅಂಶ, ಲಾಯಲ್ ವಿಂಗ್ಮ್ಯಾನ್ ಡ್ರೋನ್ಗಳನ್ನು ನೇರವಾಗಿ ನಿಯಂತ್ರಿಸುವ ಸಾಮರ್ಥ್ಯ. ಅಂದರೆ ಪೈಲಟ್ ತನ್ನ ರಫೇಲ್ ಒಳಗೆ ಕೂತು ಜೊತೆಯ ಡ್ರೋನ್ಗಳನ್ನು ಕಮಾಂಡ್ ಮಾಡಬಹುದು. ಇದು ಭವಿಷ್ಯದ ಯುದ್ಧ ಮಾದರಿ. M88 ಟಿ-ರೆಕ್ಸ್ ಹೊಸ ಹೃದಯ ಇಂಜಿನ್. ಈಗ ಭಾರತದಲ್ಲಿ ಇರೋ ರಫೇಲ್ ಜೆಟ್ಗಳು M88 ಇಂಜಿನಿಂದ ಚಲಿಸುತ್ತವೆ. ಇದು ಸುಮಾರು 75 ಕಿಲೋನ್ಯೂಟನ್ ಥ್ರಸ್ಟನ್ನು ಕೊಡುತ್ತದೆ. ಆದರೆ F5 ಜೊತೆ ಬರ್ತಿರೋ ಹೊಸ ಇಂಜಿನ್ ಹೆಸರು M88 ಟಿ-ರೆಕ್ಸ್ ಅಂದರೆ ಥ್ರಸ್ಟ್ ರೇಂಜ್ ಎಕ್ಸ್ಟೆನ್ಷನ್. ಸ್ಯಾಫ್ರಾನ್ ಕಂಪನಿ ಈ ಇಂಜಿನನ್ನು ಅಭಿವೃದ್ಧಿ ಮಾಡ್ತಿದ್ದು, ಇದು ಸುಮಾರು 90 ಕಿಲೋನ್ಯೂಟನ್ ಥ್ರಸ್ಟ್ಗಳನ್ನು ಉತ್ಪಾದಿಸಬಲ್ಲದು. ಅಂದರೆ ಈಗಿನ ಇಂಜಿನ್ಗಿಂತ ಬರೋಬ್ಬರಿ 20% ಹೆಚ್ಚಿನ ಶಕ್ತಿ. ಈ ಹೆಚ್ಚಳ ಇಂಪ್ರೂವ್ಡ್ ಲೋ ಪ್ರೆಷರ್ ಕಂಪ್ರೆಸರ್ ಮತ್ತು ಅಡ್ವಾನ್ಸ್ಡ್ ಕೂಲಿಂಗ್ ಮೆಟೀರಿಯಲ್ಸ್ಗಳ ಮೂಲಕ ಸಾಧ್ಯವಾಗ್ತಿದೆ. ಇದರಿಂದ ಏನು ಅನುಕೂಲ ಅಂತ ಕೇಳ್ತೀರಾ? ಯುದ್ಧ ವಿಮಾನ ಇನ್ನೂ ವೇಗವಾಗಿ ಚಲಿಸುತ್ತೆ, ಎತ್ತರದ ಪ್ರದೇಶದಲ್ಲೂ ಕೂಡ ಅದ್ಭುತ ಪ್ರದರ್ಶನ ನೀಡಬಲ್ಲದು, ಹೆಚ್ಚು ಶಸ್ತ್ರಾಸ್ತ್ರಗಳನ್ನು ಹೊತ್ತು ಹಾರಬಲ್ಲದು ಮತ್ತು ಚಿಕ್ಕ ರನ್ವೇಯಿಂದ ಕೂಡ ಟೇಕ್ ಆಫ್ ಆಗಬಲ್ಲದು. ಇವೆಲ್ಲ ಯುದ್ಧ ಪರಿಸ್ಥಿತಿಯಲ್ಲಿ ತುಂಬ ನಿರ್ಣಾಯಕವಾದ ಅಂಶಗಳು ಆಗಿವೆ. ಇಡೀ ಫ್ಲೀಟ್ನ ಅಪ್ಗ್ರೇಡ್ ಆಗಬಹುದು. ಇಲ್ಲಿ ತುಂಬ ಚಾಣಾಕ್ಷ ವಿಷಯ ಹೊಂದಿದೆ ಸ್ನೇಹಿತರೆ. ಈ ಟಿ-ರೆಕ್ಸ್ ಇಂಜಿನನ್ನು ಅದೇ ಹಳೆ ಏರ್ ಫ್ರೇಮ್ ಒಳಗೆ ಯಾವುದೇ ರಚನಾತ್ಮಕ ಬದಲಾವಣೆ ಇಲ್ಲದೆ ಅಳವಡಿಸಬಹುದು. ಇದರರ್ಥ ಏನು ಗೊತ್ತಾ? ಭಾರತ ಈಗ F3R ಸ್ಟ್ಯಾಂಡರ್ಡ್ನಲ್ಲಿ ಇರೋ ಹಳೆ ರಫೇಲ್ ಜೆಟ್ಗಳಿಗೂ ಕೂಡ ಮುಂದೊಂದು ದಿನ ಈ 90 ಕಿಲೋನ್ಯೂಟನ್ನ ಇಂಜಿನ್ಗಳನ್ನು ಅಳವಡಿಸಬಹುದು. ಇದು ಇಡೀ ಫ್ಲೀಟನ್ನು ಒಂದೇ ರೀತಿ ಸಮನಾರ್ಥಕವಾಗಿ ಇಡಲು ಸಹಾಯ ಮಾಡುತ್ತೆ. ಮೇಂಟೆನೆನ್ಸ್ ಸುಲಭ ಆಗ್ತದೆ, ತರಬೇತಿ ಒಂದೇ ಥರ ಇರ್ತದೆ
ಲಾಜಿಸ್ಟಿಕ್ ನೈಟ್ಮೇರ್ ತಪ್ಪುತ್ತೆ. ಇದೊಂದು ಬಹಳ ಯೋಚಿಸಿ ಮಾಡಿದ ತಂತ್ರ. ಮುಂದೆ F-5 ಸ್ಟ್ಯಾಂಡರ್ಡ್ನಲ್ಲಿ ಹೈಪರ್ಸಾನಿಕ್ ನ್ಯೂಕ್ಲಿಯರ್ ಕೇಪಬಲ್ ಮಿಸೈಲ್ಗಳು ಮತ್ತು ಅತ್ಯಾಧುನಿಕ ಆಂಟಿಶಿಪ್ ವ್ಯವಸ್ಥೆಗಳನ್ನು ಒಯ್ಯುವ ಸಾಮರ್ಥ್ಯವನ್ನು ಒದಗಿಸಲಾಗುತ್ತದೆ. ಇಂಥ ಭಾರಿ ಶಸ್ತ್ರಾಸ್ತ್ರಗಳನ್ನು ಒಯ್ಯಬೇಕಾದರೆ ಹೆಚ್ಚು ಶಕ್ತಿ ಬೇಕೇ ಬೇಕು. ಅದಕ್ಕೆ ಟಿ-ರೆಕ್ಸ್ ಇಂಜಿನ್ ಅತ್ಯಗತ್ಯವಾಗಿರುತ್ತದೆ. AMCA ಬರೋ ತನಕ ರಫೇಲ್ ಜೆಟ್ ಕಾಯ್ತಿರುತ್ತೆ. ಈ ಇಡೀ ತಂತ್ರದ ಹಿಂದೆ ಒಂದು ದೊಡ್ಡ ಚಿತ್ರವೇ ಇದೆ ಸ್ನೇಹಿತರೆ. ಭಾರತ ತನ್ನದೇ ಆದ ಅಡ್ವಾನ್ಸ್ಡ್ ಮೀಡಿಯಂ ಕಂಬ್ಯಾಟ್ ಏರ್ಕ್ರಾಫ್ಟ್ ಅಂದರೆ AMCA ಅಭಿವೃದ್ಧಿಯನ್ನು ಮಾಡ್ತಿದೆ. ಇದು ನಮ್ಮ ಮೂಲ ಸ್ಟೆಲ್ತ್ ಯುದ್ಧ ವಿಮಾನವಾಗಿದೆ. ಅದು ಸಂಪೂರ್ಣ ಸೇವೆಗೆ ಬರೋ ತನಕ ತಡವಾಗಬಹುದು. ಆ ಸಮಯದಲ್ಲಿ F-5 ಮತ್ತು ಟಿ-ರೆಕ್ಸ್ ಜೊತೆಗಿನ ರಫೇಲ್ ಆ ಖಾಲಿ ಜಾಗವನ್ನು ತುಂಬಲಿದೆ. ಡಿಫೆನ್ಸ್ ಅಕ್ವೈಷನ್ ಕೌನ್ಸಿಲ್ ಈಗಾಗಲೇ ಈ 114 ಜೆಟ್ಗಳ ಖರೀದಿಗೆ ಅಕ್ಸೆಪ್ಟೆನ್ಸ್ ಆಫ್ ನೆಸೆಸಿಟಿಯನ್ನು ನೀಡಿದೆ. 2030ರ ಆರಂಭದ ಹೊತ್ತಿಗೆ ಭಾರತದಲ್ಲೇ ತಯಾರಾದ ರಫೇಲ್ ಜೆಟ್ಗಳು ಭಾರತೀಯ ವಾಯುಪಡೆಗೆ ಸೇರ್ಪಡೆ ಆಗಲಿವೆ ಮತ್ತು ಅವುಗಳಲ್ಲಿ ಕೊನೆಯ ಬ್ಯಾಚ್ F-5 ಆಗಿರಲಿದೆ. ಅಂದರೆ ಸ್ನೇಹಿತರೆ, ಇದು ಕೇವಲ ಜೆಟ್ಗಳ ಖರೀದಿ ಅಲ್ಲ, ಇದು ಭಾರತದ ವಾಯುಶಕ್ತಿಯ ದೀರ್ಘಕಾಲೀನ ದೃಷ್ಟಿಕೋನ ಹಾಗೂ F-5 ಸ್ಟ್ಯಾಂಡರ್ಡ್ ವೇರಿಯಂಟ್ ಮತ್ತು ಟಿ-ರೆಕ್ಸ್ ಇಂಜಿನ್ನೊಂದಿಗೆ ಭಾರತೀಯ ವಾಯುಪಡೆಯ ಮುಂದಿನ 2 ದಶಕಗಳವರೆಗೂ ತಂತ್ರಜ್ಞಾನದ ಮುಂಚೂಣಿಯಲ್ಲಿ ಇರಲಿದೆ. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.